ನೋಡಿ, ಒಂದ್ ಕಡೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ಆಗಮಿಸಿರುವಂತಹ ಸಂದರ್ಭದಲ್ಲಿ 1-to-1 ಸಭೆಯ ಹೊತ್ತಲ್ಲೇ ರೆಬಲ್ ಶಾಸಕ ಮತ್ತೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಕೆಆರ್ಪೇಟೆಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 1-to-1 ಸಭೆಯ ಹೊತ್ತಲ್ಲಿ ರೆಬಲ್ ಶಾಸಕ ಬಿಆರ್ ಪಾಟೀಲ್ ಮತ್ತೊಂದು ಸ್ಫೋಟಕ ಮಾಹಿತಿ. ಸಿದ್ದರಾಮಯ್ಯ ಲಕ್ಕಿ ಲಾಟರಿಯನ್ನ ಹೊಡೆದ್ಬಿಟ್ಟ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ಸೋನಿಯಾ ಗಾಂಧಿ ಭೇಟಿ ಮಾಡಿಸಿದವನು ನಾನು, ಅವನ ಗ್ರಹಚಾರ ಚೆನ್ನಾಗಿತ್ತು, ಸಿಎಂ ಆಗ್ಬಿಟ್ಟ. ಇದು ನನ್ನ ಗ್ರಹಚಾರ. ದೂರವಾಣಿ ಮೂಲಕ ಆಪ್ತರ ಜೊತೆ ಶಾಸಕ ಬಿಆರ್ ಪಾಟೀಲ್ ಅವರು ಮಾತನಾಡಿರುವಂತಹ ವಿಡಿಯೋ ಇದೀಗ ಸಿಕ್ಕಿದೆ. ಶಾಸಕ ಬಿಆರ್ ಪಾಟೀಲ್ ಮಾತನಾಡಿರುವಂತಹ ವಿಡಿಯೋ ಪವರ್ ಟಿವಿಗೆ ಲಭ್ಯ ಆಗಿದೆ. ತಮ್ಮ ಆಪ್ತರ ಜೊತೆ ಬಿಆರ್ ಪಾಟೀಲ್ರು ಮಾತನಾಡ್ತಿದ್ದಂತಹ ವಿಡಿಯೋ ಈಗ ಪವರ್ ಟಿವಿಗೆ ಸಿಕ್ಕಿದೆ. ಒಂದು ಕಡೆ ಜಮೀರ್ ಅವರ ಆಪ್ತ ಕಾರ್ಯದರ್ಶಿಯ ಜೊತೆ ಮಾತನಾಡಿದಂತಹ ಆಡಿಯೋ ವೈರಲ್ ಆಗಿತ್ತು. ಈಗ ವಿಡಿಯೋ ವೈರಲ್ ಆಗಿದೆ, ಕೇಳಿಸ್ಕೊಳ್ಳೋಣ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿಸುವ ಮನೆ ಫಸ್ಟು ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗ್ಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುರ್ಜೇವಾಲಾ ನಾನು ಭೇಟಿ ಮಾಡಿದ್ದೇನೆ. ಭಾಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಕೊಂಡು. ಆಮೇಲೆ ಮೋದಿಯವ್ರಿಗೆ ಹೇಳಿದ್ರೆ ಗ್ರೇಟ್ಫುಲ್ ಟು ಇವತ್ತಂದ್ರು. ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಬರಲಿಲ್ಲ. ನಾನೇ ಇದೇ ಪ್ರೋಗ್ರಾಮ್ ಲೆಫ್ಟ್ ಹೈಕಮಾಂಡ್ ಆ್ಯಂಡ್ CM ಅವಶ್ಯಕತೆ ಕೇಳಕ್ಕೆ ಯಾರು ಹೇಳಿ. ನಾನು ಹೈಕಮಾಂಡ್ ಅವರು ಡಿಸೈಡ್ ಆಗಿ ಮಾಡಿ ಹಾಂ ಇಲ್ಲ ಇದು ಸರಿ ಇದೆ. ನಾವಿಲ್ಲಿ ರಘುಜಿ ಇದ್ದಂಗೆ ಸರ್ಕಾರ ಹೋಗ್ಬಿಡ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿಸುವ ಮನೆ ಫಸ್ಟು ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಆಗ್ಬಿಟ್ಟ. ನೋಡಿ, ನಮಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುರ್ಜೇವಾಲಾ ನಾನು ಭೇಟಿ ಮಾಡಿದ್ದೇನೆ. ಭಾಳ ಗಂಭೀರವಾಗಿ ಮಾತು ಕೇಳಿದ್ರು, ಎಲ್ಲ ನೋಡ್ಕೊಂಡು. ಆಮೇಲೆ ಮೋದಿಯವ್ರಿಗೆ ಹೇಳಿದ್ರೆ ನೋಡಿ, ಪವರ್ ಟಿವಿಯಲ್ಲಿ ಮಾತ್ರ ಈ ಸ್ಫೋಟಕ ಹಾಗೆ ಎಕ್ಸ್ಕ್ಲೂಸಿವ್ ಸುದ್ದಿ. ಕಾಂಗ್ರೆಸ್ ಅಲ್ಲಿ ಏನಾಗ್ತಾ ಇದೆ, ಇವಾಗ ಏನ್ ನೋಡ್ತಾ ಇದ್ದೀರಾ, ಇದೇ ಸತ್ಯ. ಯಾವ ಒಪಿನಿಯನ್ ಇದೆ ಸರ್ಕಾರದ ಮೇಲೆ, ಸರ್ಕಾರದ ಒಳಗಿರೋರಿಗೆ ಯಾವ ಒಪಿನಿಯನ್ ಇದೆ? ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಅವ್ನ ಗ್ರಹಚಾರ ಚೆನ್ನಾಗಿತ್ತು, ಅವ್ನು CM ಆಗ್ಬಿಟ್ಟ ಅಂತ ಒಬ್ಬ ಶಾಸಕ ಮಾತನಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ಪವರ್ ಟಿವಿಯಲ್ಲಿ ಮಾತ್ರ. ಒಂದ್ ಕಡೆ ಬಿಆರ್ ಪಾಟೀಲ್ರು ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲ, ಆಡಳಿತದ ವ್ಯವಸ್ಥೆ ಸರಿ ಇಲ್ಲ ಅಂತ ಬಹಿರಂಗವಾಗಿ ಹೇಳಿದ್ರು. ನಾನು ನನ್ನ ಮಾತಿಗೆ ಸ್ಟಿಕ್ ಆನ್ ಆಗ್ತೀನಿ, ನನ್ನ ಮಾತಿಂದ ನಾನು ಹಿಂದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಸುರ್ಜೇವಾಲಾ ಅವ್ರ ಹತ್ರ ನಾನು ಎಲ್ಲ ವಿಚಾರ ಮಾತಾಡಿದ್ದೀನಿ ಅಂತ ಹೇಳಿದ್ರು. ಒಂದ್ ಕಡೆ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ 1-to-1 ಸಭೆಯನ್ನ ನಡೆಸ್ತಾ ಇದ್ರೆ ಸಾಲು ಶಾಸಕರು ಹೋಗಿ ತಮ್ಮ ಅಸಮಾಧಾನವನ್ನ ತೋಡ್ಕೊಳ್ತಾ ಇದ್ದಾರೆ. ಅನುದಾನ ಸಿಕ್ಕಿಲ್ಲ ನಮ್ಗೆ, ಅದು ಇದು ಅಂತ ಹೇಳ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಆರ್ ಪಾಟೀಲ್ ಸ್ಫೋಟಕ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಹೃದಯಾಘಾತ ಆಗಿದೆ. ನಿನ್ನೆ ಸುರ್ಜೇವಾಲಾ ಭೇಟಿ ಬಳಿಕ ಮಾತನಾಡಿದ್ದಾರೆ ಇದನ್ನ ಬಿಆರ್ ಪಾಟೀಲ್. ಹೈಕಮಾಂಡ್ ನಾಯಕರು ಏನ್ ನಿರ್ಧಾರ ತಗೊಳ್ತಾರೋ ಏನೋ ನನಗೆ ಗೊತ್ತಿಲ್ಲ, ನಮಗೆ ಗಾಡು ಇಲ್ಲ, ಫಾದರು ಇಲ್ಲ,
ಏನ್ ನಿರ್ಧಾರ ತಗೊಳ್ತಾರೋ ಹೈಕಮಾಂಡ್ ನಾಯಕರು ನೋಡೋಣ. ಕೆಆರ್ ಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಬಂದ ನಂತರ ಮಾತನಾಡಿರುವಂತಹ ವಿಡಿಯೋ ಇದು. ತಮ್ಮ ಆಪ್ತರ ಜೊತೆಗೆ ಫೋನಲ್ಲಿ ಮಾತಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ಪವರ್ ಟಿವಿಗೆ ಸಿಕ್ಕಿದೆ. 1-to-1 ಸಭೆ ನಡೀತಾ ಇದೆ. ಸೊ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತ ಹೇಳಿ. ಆಲ್ರೆಡಿ ಬಿಆರ್ ಪಾಟೀಲ್ ಅವರ ವಸತಿ ಇಲಾಖೆಯಲ್ಲಿ ಏನೇನು ಭ್ರಷ್ಟಾಚಾರ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಅವ್ರು ಕೊಟ್ಟಂತ ಹೇಳಿಕೆ ಸಾಕಷ್ಟು ಸಂಚಲನ ಸೃಷ್ಟಿಸಿತ್ತು. ವಿಪಕ್ಷಗಳಿಗೂ ಒಂದು ದೊಡ್ಡ ಅಸ್ತ್ರ ಆಗಿತ್ತು. ಆದ್ರೆ ಈಗ ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಈಗ ಮಾತಾಡ್ತಿರುವಂತ ಮಾತುಗಳಿದೆಯಲ್ಲ, ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ ಅವನು, ಸಿಎಂ ಆಗೋದ ಅವನು ಗ್ರಾಚಾರ ಚೆನ್ನಾಗಿತ್ತು, ಸಿಎಂ ಆದ, ನಾನು ಮೊದಲು ಅವನನ್ನ ಸೋನಿಯಾ ಗಾಂಧಿಗೆ ಭೇಟಿ ಮಾಡಿಸಿದ್ದು ಅಂತ, ಅದು ಏಕವಚನದಲ್ಲಿ ಮಾತನಾಡ್ತಿರುವಂತ ಮಾತುಗಳು. ಇದು ಕಾಂಗ್ರೆಸ್ಗೆ ನಿಜವಾಗ್ಲೂ ಹೃದಯಾಘಾತ. ಇದು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ಬಂದ ನಂತರ ಮಾತನಾಡಿರುವಂತ ಮಾತುಗಳಿದು. ನಮ್ಮ ಕೆಆರ್ ಪೇಟೆ ಪ್ರತಿನಿಧಿ ಮನು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮನು, ಇವತ್ತು ಬಿಆರ್ ಪಾಟೀಲ್ ಅವರ ಮಾತುಗಳು ನಿಜಕ್ಕೂ ಕಾಂಗ್ರೆಸ್ ಇದನ್ನ ಜೀರ್ಣಿಸ್ಕೊಳ್ಳಕ್ಕೆ ಎಷ್ಟು ಸಮಯ ಬೇಕೋ ಅಥವಾ ಇದನ್ನ ತಾಪೆ ಹಚ್ಚೋದಕ್ಕೆ ಎಷ್ಟು ಸಮಯ ಬೇಕೋ ಗೊತ್ತಿಲ್ಲ. ಸದ್ಯ ಈ ಒಂದು ಹೇಳಿಕೆಯ ಬಗ್ಗೆ ಏನೆಲ್ಲ ಮಾಹಿತಿ ಇದೆ, ಯಾವ ಸಂದರ್ಭದಲ್ಲಿ ಮಾತು ಬಂತು, ಏನ್ ಕಥೆ ಮನು? ಅಶ್ವಿನಿ, ಏನು ಬಿಆರ್ ಪಾಟೀಲ್ ಕಳೆದ ವಾರದಷ್ಟೇ ಒಂದು ಸ್ಫೋಟಕ ಏನು ಕಾಂಗ್ರೆಸ್ ಹಗರಣದ ಬಗ್ಗೆ ಧ್ವನಿ ಎತ್ತಿ ಒಂದು ಸಂಚಲನ ಮೂಡಿಸಿದಂತಹ ಬಿಆರ್ ಪಾಟೀಲ್ ಈಗ ಒಂದು ಖಾಸಗಿ ಅಂದ್ರೆ ಒಂದು ಕಳೆದ ಮಾಜಿ ಸ್ಪೀಕರ್ ದಿವಂಗತ ಮಾಜಿ ಸ್ಪೀಕರ್ ಇದು ಕೊತ್ಮರಳ್ಳಿ ಕೃಷ್ಣ ಅವರ ಜನ್ಮದಿನದ ಅಂಗವಾಗಿ ಏನು ಟ್ರಸ್ಟಿ ಕೇರ್ಪೇಟೆಯಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಬಿಆರ್ ಅಂದ್ರೆ ಆಳಂದ ಶಾಸಕ ಹಿರಿಯ ಶಾಸಕ ಬಿಆರ್ ಪಾಟೀಲ್ ರವರು ಏನು ವಿಶ್ರಾಂತಿ ಕೊಠಡಿ ಪ್ರವಾಸಿ ಮಂದಿರಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಒಬ್ಬ ಆಪ್ತರೊಡನೆ ಮಾತಾಡುವಂತ ಫೋನ್ ಮೂಲಕ ನಾನು ಸಿದ್ದರಾಮಯ್ಯ ಅವ್ರನ್ನ ಮೊದಲ ಬಾರಿಗೆ ಸಿಎಂ ಈ ಪ್ರೆಸಿಡೆಂಟ್ ಇದಾರಲ್ಲ ಸಿದ್ದರಾಮಯ್ಯ ಅವರು, ಅವ್ರನ್ನ ನಮ್ಮ ಹೈಕಮಾಂಡ್ ಭೇಟಿ ಮಾಡಿಸೋದನ್ನಂತ ನಾನು ಏನ್ ಮಾಡ್ತೀರಾ, ಅವನ ಅದೃಷ್ಟ ಚೆನ್ನಾಗಿತ್ತು, ಲಕ್ಕಿ ಲಾಟ್ರಿ ಹೊಡಿತು, ಸಿದ್ದರಾಮಯ್ಯ ಸಿಎಂ ಆಗ್ದ. ಬಟ್ ಆದ್ರೆ ನನ್ಗೆ ಪರೋಕ್ಷವಾಗಿ ನಾನು ಸಿಎಂ ಆಗ್ಲಿಲ್ಲ ಅನ್ನೋದು ಬೇಸರ ವ್ಯಕ್ತವಾಗ್ತು. ಏನೇ ಆಗ್ಲಿ ಹೈಕಮಾಂಡ್ ಕೂಡ ನಿನ್ನೆ ಸುರ್ಜೇವಾಲಾ ನೇತೃತ್ವದಲ್ಲಿ ಏನು ಅತೃಪ್ತ ಶಾಸಕರನ್ನ ಮಾತಾಡ್ಸೋದು ಮತ್ತೆ ಒಂದು ಪಕ್ಷದ ವಿರುದ್ಧವಾಗಿ ಮಾತಾಡಬಾರ್ದು, ಮುಜುಗರ ಆಗುತ್ತೆ ಅಂತ ಏನು ಸೂಚನೆ ಕೊಟ್ಟರು ಕೂಡ ಅದನ್ನ ಕಳೆದಿ ಬರೀ 24 ಗಂಟೆಗಳೊಳಗಡೆ ಕೂಡ ಅವ್ರ ಆಪ್ತರೊಡನೆ ಬಹಿರಂಗ ಆಗಿರೋದು, ಆಪ್ತರೊಡನೆ ಬೇಸರ ಹೊರ ಹಾಕಿರೋದು. ಮುಂದಿನ ದಿನಗಳಲ್ಲಿ ಇದು ಕಾಂಗ್ರೆಸ್ ಎಷ್ಟು ದೊಡ್ಡ ಮಟ್ಟಿಗೆ ಆಘಾತ ತಂದು ಕಾಲ್ತೆ ನೋಡ್ಬೇಕಾಗುತ್ತೆ ಅಶ್ವಿನಿ. ಮನು, ಸಾಕಷ್ಟು ವಿಚಾರ ನೀವು ಮಾತಾಡ್ತಾ ಇದ್ರಿ, ಆದ್ರೆ ಬಿಆರ್ ಪಾಟೀಲ್ ಅವರು ಯಾವ ಸಂದರ್ಭದಲ್ಲಿ ಮಾತುಗಳನ್ನ ಆಡಿದ್ರು, ಅಂದ್ರೆ ಯಾವ ಫಂಕ್ಷನ್ ಬಂದಿದ್ರ, ಏನ್ ಕಥೆ, ಏನಕ್ಕೆ ಮಾತಾಡಿದ್ರು, ಈ ಸಂದರ್ಭ ಏನು ಅಂತ ವಿವರಿಸಬಹುದಾ ನೀವು? ಅದೇ ಅಶ್ವಿನಿ, ಏನೀಗ ಮಾಜಿ ಸ್ಪೀಕರ್ ದಿವಂಗತ ಎಸ್.ಎಂ. ಕೊತ್ಮರಳ್ಳಿ ಕೃಷ್ಣ ಅಂತ ಏನಿದ್ದಾರೆ ನಮ್ಮ ಮಂಡ್ಯದ ಗಾದಿ ಅಂತ, ಅವರ ಜನ್ಮದಿನದ ಅಂಗವಾಗಿ ಅವರ ಟ್ರಸ್ಟ್ ಕೊತ್ಮರಳ್ಳಿ ಕೃಷ್ಣಪ್ಪ ಅವರ ಟ್ರಸ್ಟ್ ಒಂದು ಕೇರ್ಪೇಟೆಯಲ್ಲಿ ಒಂದು ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ನೀಡುವಂತ ಕಾರ್ಯಕ್ರಮಕ್ಕೆ ಇವ್ರನ್ನ ಬಿಆರ್ ಪಾಟೀಲ್ ಅವ್ರನ್ನ ಆಹ್ವಾನಿಸಿತ್ತು. ಅಂತ ಕಾರ್ಯಕ್ರಮಕ್ಕೆ ಹೋಗಂತ ಸಂದರ್ಭದಲ್ಲಿ ಪ್ರವಾಸಿ ಮಂದಿರ ಕೇರ್ಪೇಟೆ ಹೃದಯ ಭಾಗದಲ್ಲಿರುವಂತಹ ಪ್ರವಾಸಿ ಮಂದಿರದಲ್ಲಿ ವಿಶ್ರಾಂತಿಗೆ ಅಂತ ಬರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರ ಆಪ್ತರು ಯಾರು ಅಂತ ತಿಳಿಯಲಿಲ್ಲ. ಬಟ್ ದೂರವಾಣಿಯ ಮೂಲಕ ಸಮಾಲೋಚನೆ ನಡೆಯುವಂತ ಸಂದರ್ಭದಲ್ಲಿ ಈ ಘಟನೆ ಅಂದ್ರೆ ಈ ಮಾತುಗಳು ಕೇಳ್ಬಂದು. ಓಕೆ, ಥ್ಯಾಂಕ್ ಯು ಮನು ನಿಮ್ಮೆಲ್ಲ ಮಾಹಿತಿಗಾಗಿ. ಪವರ್ ಟಿವಿಯಲ್ಲಿ ಮಾತ್ರ ಈ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೀವು ಗಮನಿಸ್ತಾ ಇದ್ರಿ. ಅಂದ್ರೆ ಕಾಂಗ್ರೆಸ್ನಲ್ಲಿ ಏನೇನ್ ನಡೀತಾ ಇದೆ ಅನ್ನೋದನ್ನ ನೀವು ಬಹಳ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ರಿ. ಬಹುಶಃ ಕಾಂಗ್ರೆಸ್ನವರು ಇದನ್ನ ಜೀರ್ಣಿಸ್ಕೊಳ್ಳಕ್ಕೆ, ಇದಕ್ಕೆ ತಾಪೆ ಹಚ್ಚೋದಕ್ಕೆ ಅಥವಾ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ನಿನ್ನೆ ಅಷ್ಟೇ ನಾವು ಪವರ್ ಫೋಕಸ್ ನಲ್ಲಿ ಮಾತನಾಡ್ತಾ ಇದ್ವಿ, ಕಾಂಗ್ರೆಸ್ನ ಹೈಕಮಾಂಡ್ ಬದುಕಿದ್ಯಾ ಅಥವಾ ಬದುಕಿರುವಂತೆ ಬಿಂಬಿಸ್ಕೊಳ್ತಾ ಇದ್ದಾರಾ ಏನು ಅಂತ ಹೇಳಿ. ಬಹಿರಂಗ ಹೇಳಿಕೆಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಸರ್ಕಾರ ಮುಜುಗರ ಅನುಭವಿಸ್ತಾ ಇದೆ ಅಂತ ಗೊತ್ತಿದ್ರು ಇಂಥ ಬಹಿರಂಗ ಹೇಳಿಕೆಗಳನ್ನ ನಿಲ್ಲಿಸುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ವಿಫಲವಾಗ್ತಾ ಇದೆ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ, ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿಸುವ ಮನೆ ಫಸ್ಟು ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಮಾಡಿಬಿಟ್ಟ. ನೋಡಿ, ನಮಗೆ
ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸುರ್ಜೇವಾಲ ನಾನು ಭೇಟಿ ಮಾಡಿದ್ದೇನೆ, ಬಹಳ ಗಂಭೀರವಾಗಿ ಮಾತು ಕೇಳಿದ್ರು. ಕೆಆರ್ಪೇಟೆ ಹಣಕಾಸಿನ ಕೊರತೆಯಿಂದ ಅನುದಾನ ನೀಡದ ಕಾರಣ ಸ್ವಲ್ಪ ಅಸಮಾಧಾನ ಆಗಿತ್ತು. ಆನಂದ ಶಾಸಕ ಬಿಆರ್ ಪಾಟೀಲ್ ಮಂಡ್ಯದ ಕೆಆರ್ಪೇಟೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೇನು ಮಾತಾಡಿದ್ರು ಕೇಳಿಸ್ಕೊಳ್ಳೋಣ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಮಾತಾಡೋದಿಲ್ಲ. ಮಟ್ಟಕ್ಕೆ ನಾನು ಬೆಳೆದಿಲ್ಲ ಮತ್ತು ಆ ಸ್ಥಾನದಲ್ಲಿ ಕೂಡ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ರಾಜಕಾರಣ ನಡೀತಾ ಇದೆಯಾ, ಗ್ಯಾರಂಟಿ ರಾಜಕಾರಣ ನಡೀತಾ ಇದೆ? ಗ್ಯಾರಂಟಿ ಕೂಡ ಅಭಿವೃದ್ಧಿಯ ಭಾಗನೇ ಅದು. ಮತ್ತು ವೆಲ್ಫೇರ್ ಸ್ಟೇಟಲ್ಲಿ, ಕಲ್ಯಾಣ ರಾಜ್ಯದಲ್ಲಿ ಅದು ಬಡವರಿಗೆ ಮುಟ್ಟಿಸುವಂಥ ಕೆಲಸ, ಮತ್ತು ಇದು ಅಭಿವೃದ್ಧಿನೇ ತಾನೆ. ಅಭಿವೃದ್ಧಿ ಅಲ್ಲ ಅಂತ ಹೆಂಗೆ ಹೇಳೋಕ್ಕಾಗ್ತದೆ? ಒಟ್ಟಾರೆ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ತೃಪ್ತಿ ಇದೆಯಾ? ತೃಪ್ತಿ ಇದೆ, ಕೆಲವು ಇನ್ನೂ ನ್ಯೂನತೆಗಳಿದ್ದಾವೆ, ಕೆಲವು ಸರಿಪಡಿಸ್ಕೊಳ್ಬೇಕು. ಅದ್ರ ಬಗ್ಗೆ ಈಗ ಉಪಮುಖ್ಯಮಂತ್ರಿಗಳು ತಮಗೆ ಭರವಸೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನೋ ಮುಕ್ತವಾಗಿ ಚರ್ಚೆ ಆಗಿಲ್ಲ. ಅವರು ಯಾಕೆ ಮಾತಾಡಿದ್ರಿ ಅಂತ ಕೇಳಿದಾಗ ನಾವು ವಿವರವಾಗಿ ಹೇಳಿದ್ದೀವಿ. ಅದ್ರ ಮೇಲೆ ಅವ್ರು ಏನು ನಿರ್ಣಯ ತಗೊಂಡಿಲ್ಲ ಅಥವಾ ಈ ಥರ ಹೇಳಿಲ್ಲ. ಮುಂದೆ ಹೈಕಮಾಂಡ್ನವರೇ ಈಗ ಬಂದು ಎಲ್ಲ ಕೇಳ್ತಾ ಇದ್ದಾರೆ. ಇನ್ನೂ ಅನೇಕ ಜನ ಶಾಸಕರು ಇವತ್ತು ನಾಳೆ ನಾಡಿದ್ದು ಭೇಟಿ ಮಾಡ್ತಾರೆ. ಹೈಕಮಾಂಡ್ ಅವರು ಏನು ನಿರ್ಣಯ ತಗೊಳ್ತಾರೆ ನೋಡೋಣ. ಸರ್, ಗ್ಯಾರಂಟಿನೂ ಅಭಿವೃದ್ಧಿ ಭಾಗ ಅಂದ್ರೆ ಹಂಗಿದ್ಮೇಲೆ ಈಗ ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಶಾಸಕರ ಕಡೆ ಧ್ವನಿ ಎತ್ತಾ ಇದ್ದಾರೆ. ಈಗ ಅವ್ರಿಗೆ ಬೇಕಾದಷ್ಟು ಅನುದಾನ ಸಿಗ್ತೇ ಇರೋ ಕಾರಣಕ್ಕಾಗಿ ಅವರು ಆ ಥರ ಹೇಳ್ತಿರ್ಬೋದು. ಆದರೆ ಹಣಕಾಸಿನ ತೊಂದರೆ ಇದೆ. ಇದ್ರ ಮಧ್ಯೆನೂ ಕೂಡ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಸ್ವಲ್ಪ ಫಂಕ್ಷನಿಂಗ್ ಪಾರ್ಟಲ್ಲಿ ಬದಲಾವಣೆ ಆಗಬೇಕು ಅಂತ ನಾವು ಅಪೇಕ್ಷೆ ಇದೆ. ಹಣಕಾಸಿನ ಕೊರತೆ ಗ್ಯಾರಂಟಿಯಿಂದ ಆಗಿದೆಯಾ ಅಥವಾ ಬೇರೆ ಸಂಪನ್ಮೂಲ ಕೊರತೆ? ಏನಿಲ್ಲ, ಗ್ಯಾರಂಟಿಯಿಂದ ಸ್ವಲ್ಪ ಆಗಿದೆ, ಸಂಪನ್ಮೂಲದ ಕೊರತೆ ಏನಿಲ್ಲ. ಆ ಅನುಭವ ಮುಖ್ಯಮಂತ್ರಿಗಿದೆ, ಸಾಕಷ್ಟು ಅವರಿಗೆ ಅನುಭವ ಇದೆ, ಮಾಡ್ತಾರೆ. ಮಾತನ್ನು ನಿನ್ನೆ ಸುರ್ಜೇವಾಲ ಅವರಿಗೆ ಹೇಳಿದ್ದೀನಿ, ಮುಖ್ಯಮಂತ್ರಿಗೂ ಹೇಳಿದ್ದೀನಿ, ಡೆಪ್ಟಿ ಸಿ ಎಂಗೂ ಹೇಳಿದ್ದೀನಿ.